ನಮಸ್ತೆ ಎಲ್ಲರಿಗೂ ಯಶೋಧ ಅಡಿಗೆ ಮನೆಗೆ ಸ್ವಾಗತ. ನಾವು ಇವತ್ತು ಹಳ್ಳಿ ಶೈಲಿಯ ಬಾತ್ ಮಾಡ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವು ಇದಕ್ಕೆ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಇದು ಕೊತ್ತಂಬರಿ ಮತ್ತು ಪುದೀನಾನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 3 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡಿಲ್ಲ, ಕಲ್ಲಲ್ಲಿ ಜಜ್ಜಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಚೆನ್ನಾಗಿ ಜಜ್ಜಿ ಅದನ್ನು ಅಷ್ಟರ ಮಟ್ಟಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಅಂದರೆ ಸ್ವಲ್ಪ ಏನಂತಾರೆ ತರಿಯಾಗಿ ಇರಲಿ, ಅದು ಪೂರ್ತಿ ಪೇಸ್ಟು ಮಾಡೋಕ್ಕೆ ಹೋಗ್ಬಿಡಿ. ನಾನು ನೋಡಿ ಈ ಥರ ಮಾಡಿದ್ದೀನಲ್ಲ, ಇಷ್ಟೇ ಇರಲಿ. ಇಷ್ಟು ಮಾಡಿಕೊಂಡ್ರೆ ಇದೇ ಫ್ಲೇವರ್ ಈ ಬಾತಿಗೆ. ಮತ್ತು ಇನ್ನೇನು ನಾವು ಹಾಕೋದಿಲ್ಲ, ಯಾವುದೇ ಮಸಾಲ ಪದಾರ್ಥಗಳು ಹಾಕೋದಿಲ್ಲ, ಅರಿಶಿನ ಕೂಡ ಹಾಕೋದಿಲ್ಲ. ಪ್ಲೇನ್ ಬಾತ್ ಇದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರಂತೂ ಮಸ್ತ್ ಇರುತ್ತೆ. ಸೊ ನಾವು ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀವಿ, ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಒಂದು 2-3 ಮಿನಿಟ್ಸ್ ಅದನ್ನು ನಾವು ಎಣ್ಣೆಲೇ ಫ್ರೈ ಮಾಡಬೇಕಾಗತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ಸೊ ಅದಾದಮೇಲೆ ನಾವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕಾಗತ್ತೆ. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತೊಗೊಳ್ತಾ ಇದ್ದೀನಿ. ಸೊ ನಾನು 3 ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಕ್ವಾಂಟಿಟಿಗೆ ಹೇಗೆ ಆಗುತ್ತೋ ಹಾಗೆ ನೀವು ಮೆಣಸಿನ್ಕಾಯಿ ಹಾಕೋಬೋದು. ಅಂದರೆ ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ. ಸೊ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀವಿ. ಮತ್ತು ಇನ್ನೇನು ಖಾರ ಹಾಕದೇ ಇರೋದ್ರಿಂದ ನಿಮಗೆ ಎಷ್ಟು ಖಾರ ಬೇಕೋ ಮೆಣಸಿನ್ಕಾಯಿ ಅಷ್ಟು ಈಗಲೇ ಹಾಕ್ಕೊಂಬಿಡಿ. ಯಾಕಂದರೆ ಈಗ ನನಗೆ 1 ಗ್ಲಾಸ್ಗೆ 3 ಮೆಣಸಿನ್ಕಾಯಿ ಖಾರ ಸಾಕು. ಸೊ ಅಷ್ಟು ಖಾರ ಇದೆ, ನಮಗೆ ಅಷ್ಟಕ್ಕೆ ಸಾಕು. ಸೊ ಹಾಗಾಗಿ ನಾನು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇದೇ ಟೈಮ್ನಲ್ಲಿ ನಾನು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿಗಳ ಕಡೆ ತುಂಬ ಇದನ್ನು ಮಾಡ್ತಾಯಿದ್ರು ಇವಾಗ ಮಸಾಲೆ ಪದಾರ್ಥಗಳು ಬಂದ ಮೇಲೆ ಎಲ್ಲರೂ ಕೂಡ ಮಸಾಲೆಗಳನ್ನೆಲ್ಲ ಹಾಕಿ ಮಾಡ್ತಾರೆ. ಬಟ್ ಇದನ್ನು ಆವಾಗ ಮಾಡಿಕೊಡ್ತಾಯಿದ್ರು. ಏನೂ ಮಸಾಲೆ ಇಲ್ದಿರೋ ಟೈಮ್ನಲ್ಲಿ ಇದು ಎಷ್ಟು ರುಚಿ ಕೊಡ್ತಾಯಿತ್ತು ಅಂದರೆ ಅಷ್ಟು ರುಚಿಯಾಗಿರ್ತಿತ್ತು. ಈಗಲೂ ಕೂಡ ನಮ್ಮ ಮನೇಲಿ ನಮ್ಮಮ್ಮ ಆವಾಗವಾಗ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಬಟ್ ನಮ್ಮಮ್ಮನೂ ಆವಾಗವಾಗ ಸ್ವಲ್ಪ ಈಗ ಮಸಾಲೆಗಳನ್ನೆಲ್ಲ ಹಾಕ್ತಾರೆ. ಬಟ್ ಈ ಮಸಾಲೆನೇ ಹಾಕದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಚೆನ್ನಾಗಿರುತ್ತೆ, ಚಟ್ನಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಆಯಿತಾ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈಗ ಸ್ವಲ್ಪ ಫ್ರೈ ಆಗ್ತಾ ಇದೆ ಈರುಳ್ಳಿ. ಈಗ ಫ್ರೈ ಆಗೋ ಟೈಮ್ನಲ್ಲಿ ಚೆನ್ನಾಗಿ ಬಾಡಿದೆ ಅಲ್ವಾ, ಈ ಟೈಮ್ನಲ್ಲಿ ನಾವು ಟೊಮೊಟೊ ಹಾಕೋಬೇಕು. ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಈಗ ಆಲ್ಮೋಸ್ಟ್ ನಾನು ಏನೇ ಮಾಡಬೇಕಾದ್ರೂ 1-2 ಟೊಮೊಟೊ ಹಾಕ್ತೀನಿ. ಬಟ್ ಈ ಬಾತ್ಗೆ ಟೊಮೊಟೊ ಜಾಸ್ತಿ ಇದ್ದರೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾಟಿ ಟೊಮೊಟೊ ಸಿಕ್ತು ಅಂದರೆ ಒಂದು 3-4 ಹಾಕ್ಕೊಳ್ಳಿ. ನಾನು ಫಾರಮ್ ಇರೋದ್ರಿಂದ ನಾನು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. 3 ಟೊಮೊಟೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೊಟೊನ ಸ್ವಲ್ಪ ಅದು ಮೆತ್ತಗೆ ಆಗೋವರೆಗೂ ಬಾಡಿಸ್ಕೊಳ್ಳಿ. ಇದಕ್ಕೆ ಈ ಬಾತಿಗೆ ಟೊಮೊಟೊ ಮತ್ತು ಅದೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ, ಚಕ್ಕೆ ಲವಂಗದ್ದು, ಇವೇ ಟೇಸ್ಟ್ ಕೊಡೋದು. ಇವೆರಡರದ್ದೇ ಈ ಬಾತಿನ ಟೇಸ್ಟ್ ಚೇಂಜ್ ಆಗೋದು. ಸೊ ಈ ಟೈಮ್ನಲ್ಲಿ ನಾನು ಕೊತ್ತಂಬರಿ ಪುದೀನಾನ ಉದುರಿಸ್ತಾ ಇದ್ದೀನಿ. ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಏನೂ ರುಬ್ಬೋದಿಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಗುತ್ತೆ. ಮನೆಗೆ ಯಾರು ಸಡನ್ನಾಗಿ ಗೆಸ್ಟ್ ಬಂದುಬಿಟ್ರು ಆ ಟೈಮಲ್ಲೂ ಬೇಗ ಮಾಡ್ಬೋದು. ಅಥವಾ ಆಫೀಸಿಗೆ ಹೋಗ್ತಾ ಇದ್ದೀರಾ ನೀವು ಅಂದರೆ ಆ ಟೈಮ್ನಲ್ಲೂ ನೀವು ಬೇಗ ಆಗುವಂಥ ಬಾತು. ಮತ್ತು ತುಂಬ ರುಚಿಯಾಗೂ ಕೂಡ ಇರುತ್ತೆ. ಪ್ಲೇನ್ ಬಾತ್ ಅಂತ ನೆಗ್ಲೆಕ್ಟೇ ಮಾಡೋಕ್ಕಾಗಲ್ಲ ಇದನ್ನು, ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಮುಂದೆ ಯಾವ ಬಿರಿಯಾನಿನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದು ಸಿಂಪಲ್ಲಾಗಿ ಆಗುತ್ತೆ, ತುಂಬ ಟೈಮೇ ತೊಗೊಳೋದು, ಎಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ಸೊ ಉಪ್ಪು ಈ ಟೈಮ್ನಲ್ಲೇ ಹಾಕ್ಕೊಬೇಕಾಗುತ್ತೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು. ಇದಾದಮೇಲೆ ಸ್ವಲ್ಪ ಅದನ್ನು ಫ್ರೈ ಮಾಡಿಟ್ಕೊಂಡ್ರೆ ಆಗೋಯ್ತದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ನೀರು ಬಂದು ನಾನೀಗ 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ಯಾವಾಗಲೂ ನಾನು ಹಾಗೆ ಮಾಡೋದು. 1 ಗ್ಲಾಸ್ಗೆ ಕೆಲವರು 2 ಗ್ಲಾಸ್ ಹಾಕ್ತಾರೆ, ನಾನು 2.5 ಗ್ಲಾಸ್ ಹಾಕ್ತೀನಿ. ಅದು ಅವ್ರ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 2.5 ಗ್ಲಾಸ್ ಹಾಕಿದರೆ ನನಗೆ ಚೆನ್ನಾಗಿ ಬರುತ್ತೆ. ಸೊ ನೀರು ಹಾಕಿದ್ದೀನಿ. ನೀರು ಕುದಿಯೋಕ್ಕೆ ಬಂದಾಗ ನಾನು 2.5 ಗ್ಲಾಸ್ ನೀರು ಹಾಕಿದ್ದೀನಿ. ಅದು ಕುದಿಯೋಕ್ಕೆ ಬಂದಾಗ ನಾನು ಅಕ್ಕಿ ಹಾಕ್ತೀನಿ. ಸೊ ಅಕ್ಕಿ ಹಾಕಿ ಇದನ್ನು ಚೆನ್ನಾಗಿ ತಿರುಗಿಸಿ ಒಂದು ಕುದಿ ಬಂತು ಅಂದರೆ ಆಯಿತು, ಇದ್ರದ್ದು ಬಾತ್ ರೆಡಿ ಆಗಿಬಿಡುತ್ತೆ. ಬಾತ್ ತುಂಬ ಟೈಮೇ ತೊಗೊಳಲ್ಲ. ಅಂದರೆ ಒಂಥರ ಬೇಗ ಆಗಿಬಿಡುತ್ತೆ. ಮತ್ತು ಈ ಆಫೀಸ್ಗೆ ಏನಾದರೂ ಹೋಗಬೇಕಿರುತ್ತೆ, ಎಲ್ಲಾದರೂ ಹೊರಗಡೆ ಹೋಗಬೇಕಿರುತ್ತೆ, ಅಥವಾ ಹೊರಗಡೆ ಹೋಗಿ ನೀವು ಮನೆಗೆ ಬಂದಿರ್ತೀರ, ಸಡನ್ನಾಗಿ ಏನೋ ಮಾಡಬೇಕು, ನೀವು ಅನ್ನ ಸಾಂಬಾರು ಅಥವಾ ಅನ್ನ ರಸ ಏನೇ ಮಾಡೋದಕ್ಕಿಂತ ಮುಂಚೆ ಇದನ್ನು ಮಾಡ್ಕೊಂಬಿಟ್ರೆ ನೀವು ಆರಾಮಾಗಿ ತಿನ್ಬೋದು ಇದನ್ನು ಮಾಡಿಕೊಂಡು. ಮತ್ತು ತುಂಬ ರುಚಿಯಾಗೂ ಕೂಡ ಇರುತ್ತೆ. ಸೊ ಇದನ್ನು ನಾನು ಒಂದು 2-3 ವಿಷಲ್ ಹಾಕಿಸ್ಕೊಂಡಿದ್ದೀನಿ. 2 ವಿಷಲ್ ಹಾಕಿಸ್ಕೊಂಡಿದ್ದೀನಿ, 2-3 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಕಾಯಿ, ಕಡಲೆ, ಕೊತ್ತಂಬರಿ, ಕರಿಬೇವು, ಉಪ್ಪು, ಶುಂಠಿ, ಒಂಚೂರು ಶುಂಠಿ ಹಾಕಿದ್ದೀನಿ.
ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ಚಟ್ನಿ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಯಾಕಂದರೆ ಖಾರವಾಗಿದ್ದರೆ ಇದು ಎಷ್ಟು ಖಾರ ಇರುತ್ತೋ ಚಟ್ನಿನೂ ಒಂದು ಸ್ವಲ್ಪ ಖಾರ ಇತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಆಗಿದೆ, ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.